ಹಾಯ್ ಫ್ರೆಂಡ್ಸ್, ಇವಾಗ ಒಂದು ವಿಡಿಯೋ ಹಾಕ್ತೀನಿ, ಹೋಗಿ ಒಂದ್ಸಲ ಅದನ್ನ ನೋಡ್ಕೊಂಬಂದ್ಬಿಡಿ. ஆர்சிபி ஃபேன்ஸுக்கெல்லாம் அவ்வளோதான் லிமிட்டு. என்னங்கடா ஏதோ 2 மேட்ச் சாமி கூப்பிட்டோம். ஏண்டா டேய் 18 வருஷமா கப்பே அடிக்காம ஃபர்ஸ்ட் லேடிஸ் கப் வச்சுட்டு அதுக்கடுத்து ஜென்ஸ் கப் வச்சு உங்களுக்கே அவ்வளோ இருந்தா 5 கப்பு ஜென்ஸ் கப் வச்சுங்கண்ணா எங்களுக்கு எவ்வளோ இருங்க. இந்த வாட்டி உங்கள் இடம் உங்கள் ஊர் உங்கள் கிரவுண்ட்லேயே வச்சு உங்களை போடுறோம்டா. ஒரு வேளை நாங்கள் தோத்துட்டோன்னு வச்சுக்க, இவனுங்களை நம்பி பெட்டு வேறு கட்ட முடியாது. ஏய், ஒரு வேளை நாங்கள் தோத்துட்டோம்னாக்கா காவியா மாறனை நானே கல்யாணம் பண்ணிக்கிறேன்டா. ஒரு வேளை நீங்கள் தோத்துட்டீங்க, காவியா மாறனை நீங்களே எனக்கு கல்யாணம் பண்ணுவீங்களா? இது பயந்துட்டு பேசணும்னாலாம் கிடையாது. 5 கப்பு இருக்குது, பயம்லாம் கிடையாதுடா. ஜெயிச்சிட்டு வந்து பேசணும். 5 கப்பு ನೋಡ್ದಲ್ಲ ಫ್ರೆಂಡ್ಸ್, ಅವ್ರ ಟೀಮ್ನ ಅವರೇ ಟ್ರೋಲ್ ಮಾಡ್ಕೊತವ್ರೆ. ಇದು ಒಂದೇ ಅಲ್ಲ, ನಾನು ಬೇಜಾನ್ ವಿಡಿಯೋ ನೋಡಿದೆ, ಎಲ್ಲದರಲ್ಲೂ ಅವ್ರವ್ರ ಟೀಮ್ನ ಅವರವರೇ ಟ್ರೋಲ್ ಮಾಡ್ಕೊತವ್ರೆ. ಪಾಪ ಧೋನಿ ಇಂಜುರಿ ಆಗಿ ಎಲ್ಲೋ ಇದ್ದಾರೆ, ಪಾಪ ಅವ್ರನ್ನೆಲ್ಲ ಹೇಳ್ಕೊಂಡು ಮಾತಾಡ್ತವ್ರೆ ಒಂದು CSK ಫ್ಯಾನ್ಸು. ಸೊ ಧೋನಿ ನಿಮಗೆಲ್ಲ ಗೊತ್ತು, ಇಷ್ಟು ವರ್ಷದಿಂದ 5 ಕಪ್ಪು ತಗೊಬಂದು ಕೊಟ್ಟವ್ರೆ ಆ ಮನುಷ್ಯ. ಪಾಪ ಧೋನಿ ಅವ್ರ ಬಗ್ಗೆಲ್ಲ ಈ ಥರ ಕಿಂಡಲ್ ಆಗಿ ಮಾತಾಡೋದು ಯಾಕೋ ನನಗಂತೂ ಅಷ್ಟೊಂದು ಕರೆಕ್ಟ್ ಅನಿಸಿಲ್ಲ. ಸೊ ಟೀಮ್ ಅಂದಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ. ನಾವು ಅದನ್ನೆಲ್ಲ ನಮ್ಮ ಟೀಮೇ ಗೆಲ್ಲುತ್ತೆ, ಅವ್ರ ಟೀಮೇ ಗೆಲ್ಲುತ್ತೆ, ಅಥವಾ ನಮ್ಮ ಟೀಮೇ ಗೆಲ್ಲಬೇಕು ಅನ್ನೋದೇನು ತಪ್ಪೇನಿಲ್ಲ. ಬಟ್ ಅದೇ ಗೆಲ್ಲುತ್ತೆ ಅನ್ನೋದು ಅಂತ ಹೇಳೋಕ್ಕಾಗಲ್ಲ. ಸೊ ಗೆದ್ದಾಗ ಖುಷಿಪಟ್ಟು ಸೋತಾಗಿ ಈ ಥರ ಮಾಡಿದ್ರೆ ನನಗ್ಯಾಕೋ ಕರೆಕ್ಟ್ ಅನಿಸಿಲ್ಲ. ಯಾಕಂದರೆ ನಮ್ಮ RCB ಟೀಮ್ ಏನಿದೆ 18 ವರ್ಷದಿಂದ ಸೋಲ್ಕೊಂಡು ಬಂದ್ರು ನಮ್ಮ ಫ್ಯಾನ್ಸು ಯಾವತ್ತೂ RCBನ ಬಿಟ್ಕೊಟ್ಟಿಲ್ಲ. ಅದಕ್ಕೆ ಈ ಒಂದು RCB ಈ ಮಟ್ಟಿಗಿದೆ. 18 ವರ್ಷ ಸೋತ್ರು ಸಹ ಈ ಮಟ್ಟಿಗೆ ಈ ಒಂದು ವ್ಯಾಲ್ಯೂ ಅನ್ನೋದು ಕಮ್ಮಿ ಆಗಿಲ್ಲ ಯಾವತ್ತು ಈ RCBಗೆ. ಯಾಕಂದರೆ RCBಗೆ ಇರುವಂಥ ಫ್ಯಾನ್ ಬೇಸ್ ಆ ರೀತಿ ಇದೆ. ಈ ಲಾಯಲ್ಟಿ ಅಂತಲ್ಲ, ಸುಮ್ಮನೆ ಬಂದಿಲ್ಲ ಈ ಒಂದು RCBಗೆ ಲಾಯಲ್ ಫ್ಯಾನ್ ಬೇಸ್ ಅಂತ. ಈ ಒಂದು 18 ವರ್ಷದ ಒಂದು ಲಾಯಲ್ಟಿ ಈ ಒಂದು ಫ್ಯಾನ್ ಮೂಲಕ ಸಿಕ್ಕಿದೆಯಲ್ಲ ಈ RCBಗೆ. ಸೊ ಇದನ್ನೇ ಈ ಒಂದು ಟೀಮ್, ಯಾವುದೇ ಪ್ರತಿಯೊಂದು ಟೀಮ್ಗೂ ಬೇಕಾಗಿರೋದು ಇದೇ ಒಂದು ಈ ಫ್ಯಾನ್ ಬೇಸ್, ಈ ಥರನೇ ಬೇಕಾಗಿರೋದು. ಅದನ್ನ ಬಿಟ್ಟು ಏನೋ 2 ವರ್ಷದಿಂದ ಸ್ವಲ್ಪ ಡೌನ್ ಆದರೂ ಅನ್ನೋ ಮಾತ್ರಕ್ಕೆ ಬಿಟ್ಕೊಳಕ್ಕೆ ಹೋಗ್ಬಾರ್ದು. ನಾವು ಟೀಮ್ನೆಲ್ಲ ಯಾವುದನ್ನೇ ಆಗಲಿ ನಮ್ಮವ್ರಂತ ಬಂದಾಗ ನಾವು ಯಾವುದೇ ಒಂದು ಸಿಚುವೇಶನ್ ಇರಲಿ, ಗೆದ್ದಾಗ ಖುಷಿಪಟ್ಟು ಸೋತಾಗ ಬೈಕೊಂಡು ಹೋಗೋದು ನನಗ್ಯಾಕೋ ಅಷ್ಟೊಂದು ಸರಿ ಅನಿಸಿಲ್ಲ. ಸೊ ನಾವು RCB ಫ್ಯಾನ್ಸ್ ಇದುವರೆಗೂ ನಮ್ಮ RCBನ ಯಾವತ್ತು ಬಿಟ್ಕೊಟ್ಟಿಲ್ಲ. 18 ವರ್ಷದಿಂದನೂ ಅಷ್ಟೇ. ಇವಾಗ ಚೆನ್ನಾಗಿ ಓಡ್ತಿದೆ. ಈಗ ಚೆನ್ನಾಗಿ ನಾವು ಇವಾಗೇನೋ ಟ್ರೋಲ್ ಮಾಡ್ತಾ ಇರ್ಬೋದು, ಬಟ್ CSK ಅವ್ರನ್ನ ನಾವು RCB ಕಡೆಯಿಂದ ಅದು ಅವ್ರ ಖುಷಿ. ಬಟ್ ಅವ್ರವ್ರ ಟೀಮ್ನ ಅವರವರೇ ಟ್ರೋಲ್ ಮಾಡ್ಕೊಳ್ಳೋದು ಯಾವ ರೀತಿ ಸರಿ ನನಗಂತೂ ಗೊತ್ತಾಗ್ತಿಲ್ಲ. ಬಟ್ RCB ಫ್ಯಾನ್ ಆಗಿ ನಾನು ಈ ವರ್ಷ ಸೋತರು ಅಷ್ಟೇ, ನೆಕ್ಸ್ಟ್ ವರ್ಷ ಸೋತರು ಅಷ್ಟೇ, ಗೆದ್ದರು ಅಷ್ಟೇ, ನಮ್ಮ RCBಗೆ ನಾನು ಯಾವತ್ತೂ ಸಪೋರ್ಟ್ ಆಗಿ ಇದ್ದೇ ಇರ್ತೀವಿ. ನಾನು ಮಾತ್ರ ಅಲ್ಲ, RCB ಫ್ಯಾನ್ ಅಂತ ಬಂದರೆ ಅವನು RCBಗೋಸ್ಕರ ಏನು ಮಾಡೋಕ್ಕೂ ರೆಡಿ ಆಗಿದ್ದಾನೆ. ಸೊ ಅದು ಈ ಒಂದು ಲಾಯಲ್ ಫ್ಯಾನ್ ಬೇಸ್ ನಮ್ಮ ಒಂದು RCBಗಿದೆ. ಇದ್ರ ಬಗ್ಗೆ ನಮ್ಮ RCB ಫ್ಯಾಮಿಲೀಸ್ ಅಥವಾ RCB ಅಭಿಮಾನಿಗಳು ಏನು ಹೇಳ್ತೀರಾ ನಮ್ಮಿನ ಪಕ್ಕದಲ್ಲಿ ತಿಳಿಸಿ. ಬಾಯ್ ಫ್ರೆಂಡ್ಸ್.